ನ್ಯೂಸ್ 18ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಪಂಚಮಸಾಲಿ ಪೀಠದ ಜೈ ಮೃತ್ಯುಂಜಯ ಸ್ವಾಮೀಜಿಗಳ ಕೊಲೆಗೆ ಹುನ್ನಾರ ನಡೆದಿದೆಯಾ ಅನ್ನೋ ಒಂದು ಪ್ರಶ್ನೆ ಈಗ ಎದ್ದಿದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಅವರ ಸುತ್ತಮುತ್ತಲು ನಡೀತಿರುವಂತಹ ಚಲನವಲನಗಳು. ಅದರಲ್ಲೂ ಏನು ಹುಬ್ಬಳ್ಳಿಯಲ್ಲಿ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ ಆರೋಪ ಮಾಡಿದ ನಂತರ ಇದು ಒಂದು ರೀತಿಯಲ್ಲಿ ಗಂಭೀರ ಸ್ವರೂಪ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಈಗೇನು ಟ್ರಸ್ಟ್ ವಿಚಾರವಾಗಿ, ಮಠದ ವಿಚಾರವಾಗಿ ಈಗಾಗಲೇ ಆರೋಪ ಪ್ರತ್ಯಾರೋಪಗಳು ತಾರಕಕ್ಕೇರಿದ್ದಾವೆ. ಇದರ ನಡುವೆ ಮೊನ್ನೆಯಿಂದ ಸಾಕಷ್ಟು ಬೆಳವಣಿಗೆಗಳು ಸಹ ನಡೀತಾ ಇದ್ದಾವೆ. ಕೂಡಲ ಸಂಗಮದಲ್ಲಿರುವಂತಹ ಏನು ಪಂಚಮಸಾಲಿ ಪೀಠದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಪರ ವಿರುದ್ಧದ ಅಭಿಪ್ರಾಯಗಳು ಸಹ ವ್ಯಕ್ತವಾಗ್ತಾ ಇದ್ದಾವೆ. ಏನು ಟ್ರಸ್ಟ್ಗೆ ಸಂಬಂಧಪಟ್ಟಂಗೆ ಏನು ಬೀಗ ಹಾಕಲಾಗಿತ್ತು, ಪೀಠಕ್ಕೇನು ಆ ಒಂದು ಬೀಗ ಹಾಕಲಾಗಿತ್ತು, ಅಲ್ಲಿಂದ ಆರಂಭಗೊಂಡಂತಹ ವಿವಾದ ಈಗ ಕೊಲೆ ಹಂತಕ್ಕೂ ಅಂದರೆ ಕೊಲೆ ವಿಚಾರಕ್ಕೂ ವಿರೋಧವರೆಗೂ ಸಹ ಈ ಒಂದು ಬೆಳವಣಿಗೆ ನಡೆದಿದೆ. ಈಗೇನು ಒಂದು 4-5 ದಿನಗಳ ಹಿಂದೆ ಏನು ಟ್ರಸ್ಟ್ನ ಬೀಗ ಒಡೆದಿದ್ದರ ಹಿನ್ನೆಲೆಯಲ್ಲಿ ಕೆಲವೊಬ್ಬರ ಮೇಲೆ ಪ್ರಕರಣ ದಾಖಲು ಮಾಡಲಾಗಿತ್ತು. ಅದಾದ ನಂತರ ಸ್ವಾಮೀಜಿಗಳು ಮಠಕ್ಕೆ ಬಂದಿದ್ದರು. ಜಯಮೃತ್ಯುಂಜಯ ಸ್ವಾಮೀಜಿಗಳು ಮಠ ಸೇರಿದರು. ಅದಾದ ನಂತರ ಇಲ್ಲಿ ಹುಬ್ಬಳ್ಳಿಯಲ್ಲಿನೇ ಟ್ರಸ್ಟ್ನ ಅಧ್ಯಕ್ಷರಾದಂತಹ ವಿಜಯಾನಂದ ಕಾಶ್ಯಪ್ನವರು ಪತ್ರಿಕಾಗೋಷ್ಠಿ ಮಾಡೋದ್ರ ಜೊತೆಗೆ ಪರ್ಯಾಯ ಪೀಠಾಧಿಪತಿಗಳು ನೇಮಕ ಮಾಡೋ ವಿಚಾರವನ್ನು ಬಹಿರಂಗಪಡಿಸಿದರು. ಅದೇ ಸಂದರ್ಭದಲ್ಲಿನೇ ಅಂದರೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಯುತ್ತಿರುವಂಥ ಸಂದರ್ಭದಲ್ಲಿನೇ ಜಯಮೃತ್ಯುಂಜಯ ಸ್ವಾಮೀಜಿಗಳು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಬಾಗಲಕೋಟೆಯ ಒಂದು ಆಸ್ಪತ್ರೆಯೊಂದಕ್ಕೆ ದಾಖಲಾಗಿದ್ದರು. ಇದು ಎಲ್ಲವೂ ಸಹ ನಾಟಕ. ಏನು ಸ್ವಾಮೀಜಿಗಳು ಪ್ರಚಾರ ಪ್ರಿಯರು, ಈ ರೀತಿ ನಾನಿಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ ಹಿನ್ನೆಲೆಯಲ್ಲಿ ಅಲ್ಲಿ ಈ ರೀತಿಯ ಒಂದು ಅನಾರೋಗ್ಯದ ನಾಟಕ ಆಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನು ಏನು ವಿಜಯಾನಂದ ಕಾಶ್ಯಪ್ನವ್ರು ಹೇಳಿದರು. ಅದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿನೇ ಈಗ ಒಂದು ಕೊಲೆ ಸಂಚು ನಡೆದಿತ್ತು ಸ್ವಾಮೀಜಿಗಳದ್ದು ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಈಗೇನು ಆಸ್ಪತ್ರೆಗೆ ದಾಖಲಾದಂಥ ಸಂದರ್ಭದಲ್ಲಿ BJP ನಾಯಕರಾದಂತಹ CC ಪಾಟೀಲ್ ಭೇಟಿಯಾಗಿದ್ದರು. ಜೊತೆಗೆ ನಿನ್ನೆ ಏನಂದರೆ ಅರವಿಂದ್ ಬೆಲ್ಲದವರು ಸಹ ಶ್ರೀಗಳನ್ನು ಭೇಟಿ ಮಾಡಿ ಅವರ ಆರೋಗ್ಯ ವಿಚಾರಿಸ್ಕೊಂಡು ಬಂದಿದ್ದಾರೆ. ಈಗ ಶ್ರೀಗಳು ಸಹ ಈಗೇನು ಡಿಸ್ಚಾರ್ಜ್ ಆಗಿ ಮಠ ಸೇರಿದಾರೆ ಅನ್ನೋದು ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ನಡುವೆ ಈಗ ಅರವಿಂದ್ ಬೆಲ್ಲದವರು ಆರೋಪ ಮಾಡ್ತಾ ಇದ್ದಾರೆ, ಒಂದು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಶ್ರೀಗಳ ಒಂದು ಕೊಲೆಗೆ ಸಂಚು ನಡೀತಾ ಇದೆ ಅನ್ನೋ ಒಂದು ಆರೋಪ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಅಂದರೆ ಇಲ್ಲಿ ಮಠ ಪಂಚಮಸಾಲಿ ಪೀಠ ಇದೆ, ಆ ಒಂದು ಪೀಠದ ಒಂದು ಹೊರಗಡೆನೇ ಇಬ್ಬರು ಅನ್ಯ ಕೋಮಿನ ಯುವಕರು ಇಲ್ಲಿ ಅಡ್ಡಾಡ್ತಾ ಇದ್ರು, ಅನುಮಾನಾಸ್ಪದವಾಗಿ ಅಡ್ಡಾಡ್ತಿದ್ರು. ಅಲ್ಲಿ ಸ್ವಾಮೀಜಿಗಳ ಒಂದು ಅಡುಗೆ ಕೋಣೆಗೆ ಹೋಗಿ ಅಲ್ಲಿ ಇವರು ಸ್ವಾಮೀಜಿಗಳು ಸೇವಿಸುವಂತಹ ಆಹಾರದಲ್ಲಿ ವಿಷ ಬೆರೆಸಿ ಹೋಗಿದ್ದಾರೆ. ಆ ಒಂದು ಆಹಾರ ಸೇವಿಸಿದ ನಂತರ ಶ್ರೀಗಳ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಹಾಗಾಗಿ ಫುಡ್ ಪಾಯ್ಸನ್ ಆಗಿಬಿಟ್ಟು ಅವರು ಆಸ್ಪತ್ರೆ ಸೇರಿ ಈಗ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಮತ್ತು ಆ ಯಾರು ಅನ್ಯ ಕೋಮಿನ ಯುವಕರಿದ್ದರು ಅವ್ರನ್ನ ವಿಚಾರಣೆಯನ್ನು ಸಹ ಭಕ್ತರು ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳಿದರೆ. ಇದೆಲ್ಲವೂ ಸಹ ಸ್ವಾಮೀಜಿಗಳ ಸುತ್ತಮುತ್ತ ನಡೀತಿರುವಂತಹ ಷಡ್ಯಂತ್ರಗಳಿದ್ದಾವೆ. ಅಂದರೆ ಅವ್ರನ್ನೇ ಮುಗಿಸಿಬಿಟ್ರೆ ಅವರು ಆರಂಭಿಸಿರುವಂತಹ 2A ಮೀಸಲಾತಿ ಹೋರಾಟವು ಸಹ ಅಂತ್ಯ ಆಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೆಲವೊಬ್ಬರು ಈ ರೀತಿಯ ಷಡ್ಯಂತ್ರಗಳು ಮಾಡ್ತಾಯಿದ್ರು ಅನ್ನೋ ಒಂದು ಆರೋಪ ಅರವಿಂದ್ ಬೆಲ್ಲದವರಾಗಿದೆ. ಮತ್ತು ಖುದ್ದು ಸ್ವಾಮೀಜಿಗಳೇ ಈ ವಿಚಾರನ ಹೇಳಿದ್ದಾರೆ. ಆ ಅನ್ಯ ಕೋಮಿನ ಯುವಕರು ಅಲ್ಲಿ ಸುತ್ತಮುತ್ತ ಅಡ್ಡಾಡ್ತಾ ಇದ್ರು, ಅಲ್ಲಿ ಬಂದು ವಿಷ ಹಾಕಿ ಹೋಗಿದ್ದಾರೆ ಅನ್ನೋ ಒಂದು ಮಾತನ್ನು ಸ್ವಾಮೀಜಿಗಳೇ ಹೇಳ್ತಾ ಇರೋದ್ರಿಂದಾಗಿ ಇಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿದೆ ಅನ್ನೋ ಒಂದು ಮಾಹಿತಿ ಖಾತ್ರಿ ಆಗ್ತದೆ ಅನ್ನೋ ಒಂದು ಮಾತನ್ನು ಅರವಿಂದ್ ಬೆಲ್ಲದ್ ಹೇಳಿದ್ದಾರೆ. ಆರೋಗ್ಯ ಕೆಟ್ಟೈತೆ, ಅವ್ರಿಗೇನೋ ಫುಡ್ ಪಾಯ್ಸನಿಂಗ್ ಆಗಿದೆ ಅನ್ನೋವಂಥ ವಿಷಯ ನಾನು ಕೇಳಿ ಬಂದಿದ್ದೆ. ಆ ಮಠಕ್ಕೇನು ಕಿಲಿ ಹಾಕಿದ್ರು. ಆ ಮಠದ ಕಿಲಿ ಎಲ್ಲ ಅಲ್ಲಿ ಭಕ್ತಾದಿಗಳಿಗೂ ಕೂಡಿ ತೆಗೆಸಿದ ಮೇಲೆ ಅಲ್ಲಿ ಸ್ವಾಮೀಜಿಯವರು ಅಲ್ಲೇ ಮತ್ತೊಮ್ಮೆ ಮಠವನ್ನು ಒಳಗೆ ಹೋಗಿ ಅಲ್ಲಿ ವಿಶ್ರಾಂತಿ ಪಡಿಬೇಕಾದ್ರೆ ಅಲ್ಲಿ ಹೊರಗೆ ಇಬ್ಬರು ಮುಸ್ಲಿಂ ಸಮಾಜದ ಹುಡುಗರು ಅವ್ರು ಬಂದು ಅಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ಕೊಳ್ಳೋದು ಬರ್ಕೊಳ್ಳೋದು ಇಂಥೆಲ್ಲ ಮಾಡಾತಾರೆ ಅಂಥೇಳಿ ಅಲ್ಲಿರುವಂಥ ಭಕ್ತಾದಿಗಳು ನನಗೆ ಫೋನ್ ಮಾಡಿ ಹೇಳಿದರು. ಅದಾದ ನಂತರ ನನಗೆ ಗೊತ್ತಾಯ್ತು ಅದೇ ಮುಸ್ಲಿಂ ಸಮಾಜದ ಹುಡುಗರು 1-2 ದಿನ ಕೆಲಸ ಮಾಡಿ ಅಡುಗೆ ಮನೆಯೊಳಗೆ ಹೋಗಿದ್ದರು ಅಂಥೇಳಿ. ಅಡುಗೆ ಮನೆಯೊಳಗೆ ಯಾಕೆ ಹೋಗಿದ್ರಿ ಏನು ಅಂತ ಅಲ್ಲಿದ್ದವ್ರು ಐತಲ್ಲ ಅವ್ರಿಗೆ ಬಂದು ಪ್ರಶ್ನೆ ಅದು ಮಾಡಿದ್ರು. ಅದಾದ ಸ್ವಲ್ಪ ಹೊತ್ತಿನ ಮೇಲೆ ನಮ್ಗೆ ಗೊತ್ತಾಯ್ತು ಸ್ವಾಮೀಜಿಯವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂಥೇಳಿ. ನಾನು ಸ್ವಾಮೀಜಿಯವರಿಗೆ ಫೋನ್ ಮಾಡಿದ್ದೆ. ಸ್ವಾಮೀಜಿಯವರು ಹೇಳಿದರು, ಹೌದು ನನಗೆ ಯಾಕೋ ಸಮಾಧಾನ ಇಲ್ಲ, ನನಗೇನೋ ಯಾರೋ ವಿಷ ಪ್ರಾಶನ ಮಾಡಿರ್ಬೋದು ಅನ್ನುವಂಥ ಸಂಶಯವನ್ನು ಅವರು ವ್ಯಕ್ತಪಡಿಸಿದರು. ಊಟದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಹಾಕಿದ್ದಾರೆ ಅಂಥೇಳಿ. ಈಗ ಸ್ವಾಮೀಜಿಯವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಈಗ ನಾನು ಮತ್ತು ನಮ್ಮ ಹರಿಹರದ ಮಾಜಿ ಶಾಸಕರಾದ ಶಿವಶಂಕರ್ ಅವರು ಕೂಡಿ ಸ್ವಾಮೀಜಿಯವ್ರನ್ನ ನೋಡಲಿಕ್ಕೆ ಬಾಗಲಕೋಟೆಗೆ ಹೊರಟಿದ್ದೇವೆ. ಇದೊಂದು ಭಾಳ ದುಷ್ಕೃತ್ಯ. ಸಮಾಜದ ಪರವಾಗಿ
2A ಸಂಬಂಧ ಹೋರಾಟ ಮಾಡ್ತಿರುವಂಥ ಸ್ವಾಮೀಜಿಯವ್ರನ್ನ ಮಟ್ಟ ಹಾಕೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರ ತಿಳ್ಕೊಂಡೈತಿ ಈ ಹೋರಾಟವನ್ನು ನಾವು ಮುಗಿಸ್ತೇವೆ ಅಂತೇಳಿ. ಹಂಗೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇಡೀ ಲಿಂಗಾಯತ ಸಮಾಜ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಅನ್ಯಾಯ ಮಾಡತೈತಿ ಅದನ್ನು ನೋಡಾಗ್ತೈತಿ. ಯಾವುದೋ ಸ್ವಾಮೀಜಿಯವರು ಹೋರಾಟದ ಮಂಚೂಣಿಯಲ್ಲಿದ್ದವರು. ಸ್ವಾಮೀಜಿಯವರ ಹೋರಾಟದ ಫಲವಾಗಿ ಇವತ್ತು ಸಮಸ್ತ ವೀರಶೈವ ಲಿಂಗಾಯತ ಸಮಾಜಕ್ಕೆ, ಮರಾಠ ಸಮಾಜಕ್ಕೆ, ಗೌಡ್ರ ಸಮಾಜಕ್ಕೆ ಮತ್ತು ರೆಡ್ಡಿಗಳಿಗೆ ಈ ಎಲ್ಲ ಸಮಾಜಗಳಿಗೆ ಅಡಿಷ್ನಲ್ ರಿಸರ್ವೇಷನ್ ಕೊಡುವಂಥ ನಿರ್ಧಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಮಾಡಿತ್ತು. ಆದರೆ ಇವತ್ತು ಸ್ವಾಮೀಜಿಯವರಿಗೆ ಬೇರೆಲ್ಲ ರೀತಿಯಿಂದ ತ್ರಾಸು ಕೊಡೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರ ಈ ಹೋರಾಟವನ್ನು ನಾವು ಮುಗಿಸ್ತೇವೆ ಅಂತ ತಿಳ್ಕೊಂಡಿದ್ದಾರೆ. ಹಂಗೆ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಇದು ಸ್ವಾಮೀಜಿಯವ್ರಿಗೆ ಇದೇನು ಫುಡ್ ಪಾಯ್ಸನಿಂಗ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ವಿಚಾರ ಮಾಡಿದ್ರೇನೋ ಗೊತ್ತಿಲ್ಲ. ಇಂಥದ್ದು ಕೆಟ್ಟ ಕೆಲಸ ಯಾರು ಮಾಡತ್ತಾರ ಅವ್ರನ್ನ ಸಮಾಜ ನೋಡಾತೈತಿ. ಮತ್ತು ಈಗೇನು ಇದರ ಹಿಂದೆ ಹಲವಾರು ನಾಯಕರು, ಬೇರೆ ಬೇರೆ ನಾಯಕರಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಅಂದರೆ ಪರೋಕ್ಷವಾಗಿ ಇಲ್ಲಿ ಏನು ವಿಜಯಾನಂದ ಕಾಶಪ್ಪನವರೇನು ಅವ್ರ ವಿರುದ್ಧ ಇದು ಗುಡುತ್ತಾ ಇದ್ದಾರೆ, ಅವರಿದ್ದಾರೆ ಅನ್ನೋ ಒಂದು ಮಾತನ್ನು ಪರೋಕ್ಷವಾಗಿ ಹೇಳಿದ್ದಾರೆ. ಅಲ್ಲದೆ ಏನು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಲಿಂಗಾಯತರಿಗೆ, ಪಂಚಮಸಾಲಿಗಳಿಗೆ 2A ಮೀಸಲಾತಿ ಕೊಡೋ ಒಂದು ಅನಿವಾರ್ಯತೆಯಲ್ಲಿದೆ. ಹಾಗಾಗಿ ಈ ರೀತಿ ಒಂದು ಹೋರಾಟನ ಡೈವರ್ಟ್ ಮಾಡಿದರೆ ಖಂಡಿತವಾಗಿಯೂ ಅದು ಹೋರಾಟ ವಿಫಲ ಆಗುತ್ತೆ. ಸ್ವಾಮೀಜಿಗಳಿಗೆ ಏನಾದರೂ ಆದರೆ ಖಂಡಿತ ಹೋರಾಟ ವಿಫಲ ಆಗುತ್ತೆ ಮತ್ತು ನಾವು 2A ಮೀಸಲಾತಿ ಕೊಡೋದು ಸಹ ತಪ್ಪು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಹಾಗಾಗಿಯೇ ಇಷ್ಟೆಲ್ಲ ರೀತಿಯ ಒಂದು ಹುನ್ನಾರಗಳು ನಡೀತಾ ಇದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇಲ್ಲಿ ಮೇಲ್ನೋಟಕ್ಕೆ ಇಲ್ಲಿ ಒಂದು ವಿಜಯಾನಂದ ಏನು ಪಂಚಮಸಾಲಿ ಟ್ರಸ್ಟ್ನ ಅಧ್ಯಕ್ಷರಾದಂತಹ ವಿಜಯಾನಂದ ಕಾಶಪ್ಪನವರು ವರ್ಸಸ್ ಜಯಮೃತ್ಯುಂಜಯ ಸ್ವಾಮೀಜಿ ಅಂತ ಮೇಲ್ನೋಟಕ್ಕೆ ಅನಿಸಿದರೂ ಸಹ ಇಲ್ಲಿ ಪರೋಕ್ಷವಾಗಿ ಇಲ್ಲಿ ಕಾಂಗ್ರೆಸ್ ವರ್ಸಸ್ BJP ಅನ್ನೋ ಒಂದು ವಿಚಾರ ಬರುತ್ತೆ. ಯಾಕಂದರೆ ಏನು BJP ನಾಯಕರಾದಂತಹ CC ಪಾಟೀಲ್ ಇರ್ಬೋದು, ಅರವಿಂದ್ ಬೆಲ್ಲದು ಮೊದಲಾದ ಮತ್ತು ಏನು ಉಚ್ಚಾಟಿತ ನಾಯಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೆಲ್ಲರೂ ಸಹ ಸ್ವಾಮೀಜಿಗಳು, ಜಯಮೃತ್ಯುಂಜಯ ಸ್ವಾಮೀಜಿಗಳ ಪರವಾಗಿದ್ದಾರೆ. ಮತ್ತೊಂದು ಕಡೆ ಏನು ಕಾಂಗ್ರೆಸ್ ಶಾಸಕರಾದಂತಹ ವಿಜಯಾನಂದ ಕಾಶಪ್ಪನವರು ಸ್ವಾಮೀಜಿಗಳ ವಿರುದ್ಧ ಸೆಡ್ ಹೊಡೆದಿದ್ದಾರೆ. ಅವ್ರಿಗೆ ಪರ್ಯಾಯವಾಗಿ ಒಂದು ಪೀಠಾಧಿಪತಿ ನೇಮಕ ಮಾಡ್ತೀವಿ, ಅವ್ರು ಮಠ ಬಿಟ್ಟು ಹೋಗಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಎಲ್ಲ ಒಂದು ಕಡೆ ಏನು ಟ್ರಸ್ಟು ಮತ್ತು ಸ್ವಾಮೀಜಿಗಳ ತಿಕ್ಕಾಟ ಒಂದು ಕಡೆ ಆದರೆ, ಮತ್ತೊಂದು ಕಡೆ BJP ವರ್ಸಸ್ ಕಾಂಗ್ರೆಸ್ ಫೈಟ್ ಮತ್ತೊಂದು ಕಡೆ ಆಗಿದೆ. ಹಾಗಾಗಿ ಮತ್ತಷ್ಟು ಬೆಳವಣಿಗೆಗಳು ನಡೆಯುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಸದ್ಯಕ್ಕೆ ಈ ಒಂದು ಏನು ಪಂಚಮಸಾಲಿ ಪೀಠಾಧಿಪತಿಗಳ ವಿಚಾರ ಸದ್ಯಕ್ಕಂತೂ ತೆರೆ ಬೀಳುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಖಂಡಿತ ಇದು ಮತ್ತೆ ಸಭೆಗಳು ಅಥವಾ ಇತ್ಯಾದಿಗಳು ನಡೆಸಿ ಮುಂದೆ ಪೀಠಾಧಿಪತಿ ನೇಮಕದಲ್ಲಿ ಮತ್ತೆ ಅದು ಮತ್ತೊಂದು ಸಂಘರ್ಷಕ್ಕೆ ಸಹ ಕಾರಣ ಆಗಬಹುದು. ಒಟ್ಟಾರೆ ಏನು ಪಂಚಮಸಾಲಿ ವಿಚಾರದಲ್ಲಿ, ಪೀಠದ ವಿಚಾರದಲ್ಲಿ ನಡೀತಿರುವಂತಹ ಬೆಳವಣಿಗೆಗಳು ಒಂದು ಸಕಾರಾತ್ಮಕವಾಗಿ ಅಂತೂ ನಡೀತಾ ಇಲ್ಲ. ಮುಂದಿನ ದಿನಗಳಲ್ಲಿ ಸಂಘರ್ಷ ತಾರಕಕ್ಕೇರುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.